5 ವರ್ಷ ಅವಧಿಯಲ್ಲಿ 2 ವರ್ಷ ಕಡ್ಡಾಯವಾಗಿ ಸಭೆಗೆ ಹಾಜರಾಗಬೇಕಂತ ಒಂದು ಸರ್ಕಾರದ ಆದೇಶ ಇದೆ. ಇದರಲ್ಲಿ ನಮ್ಮ ಮನೆಯಲ್ಲೇ 3 ಜನದ್ದು ಇಲ್ಲ ಈ ಸಲ. ಆದರೆ ನಾವು ನೆಗ್ಲಿಜೇಷನ್ನೇ ಇರ್ಬೋದು ಅನಿಸ್ತದೆ. ನಾನು ಹೇಳಿದ್ದೆ, ನಮ್ಮದೆಲ್ಲ ಬಂಗಾರಪೇಟೆಯಲ್ಲಿ ನಾವೆಲ್ಲ ಡಿಪಾಸಿಟ್ ಮಾಡಿದರೆ ಅದು ಟ್ರಾನ್ಸಾಕ್ಷನ್ ಆಗಿದೆ, ಅದರಿಂದ ನಮ್ಮದು ಉಳ್ಕೊಂಡಿದೆ. ಇದು ಕಾನೂನಾತ್ಮಕವಾಗಿ ಮಾಡಿರೋದು ಸರಿ ಅಂತ ನಮ್ಮ ಭಾವನೆ. ಇದರಲ್ಲಿ ಸರ್ಕಾರದಿಂದ ಯಾವುದೇ ಹಣ ಬರೆದಿದ್ರೂ ಸಹಿಸ್ಕೊಂಡು ಕಷ್ಟಪಟ್ಟು ಎಳ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಮೋಹನ್ ಕೃಷ್ಣ ಯಾಕೋ ಏನೋ ಗೊತ್ತಿಲ್ಲ, ಇದನ್ನ ರಾಜಕಾರಣಕ್ಕೆ ಎತ್ಕೊಂಡ್ಬಂದು ಬಿಡ್ತಾ ಇದ್ದಾರೆ. ಇದು TAPMC ಒಂದು ಸಹಕಾರ ಕ್ಷೇತ್ರದ ರೈತರದು. ಇದು ರಾಜಕಾರಣ ಬೆರೆಸೋದು ಬೇಡ, ಮಾಡಲೂಬಾರ್ದು ಅಂತ ನಾವು ಪದೇ ಪದೇನೂ ಹೇಳಿದ್ವಿ. ಫಸ್ಟು ಅವರ ಮಾತಾಡೋದು ಅವ್ರಿಗೆ ಗೊತ್ತಿಲ್ಲ. VSS ಇದು APMCನ, ಇದು TAPMCನ, ಇದು RMCನ ಅಂತ ಅವ್ರಿಗೆ ಗೊತ್ತಿಲ್ಲ. AMC ಅಂತ ಮಾತಾಡ್ತಾರೆ. ಫಸ್ಟು TAPMC ಯಾವುದು, RMC ಯಾವುದು, ಸಹಕಾರ ಸಂಘ ಅಂದರೆ ಏನು ಎಲ್ಲ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಈಗ ಮೋಹನ್ ಕೃಷ್ಣ ಅವ್ರಿಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಫಸ್ಟ್ ತಿಳ್ಕೊಂಡು ಮಾತಾಡಬೇಕು. ರೂಪಮ್ಮನ್ನು ರೂಪಕ್ಕ ಅಂತಾನೆ, ಸಂಪೆಂಗಣ್ಣ ಅಂತಾನೆ, ಅದೇನೋ ನಮಸ್ಕಾರನೂ ಅಂತಾನೆ. ಆಮೇಲೆ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾನೆ. ದುಡ್ಡು 500 ಕೊಡೋದು, ಜನಗಳಿಗೆ ಸೇರಿಸೋದು, ಅಲ್ಲಿಗೆ ಓಡಿಸೋದು. ಆಮೇಲೆ ಯಾರೋ ಮುನ್ಸಾಮಣ್ಣ ನೀನು ಸರ್ ಮಾಡು. ಏನು ಮುನ್ಸಾಮಣ್ಣ ಸರ್ ಮಾಡೋದು? ಮುನ್ಸಾಮಣ್ಣ ಸರ್ ಮಾಡಿದ್ದು ಆಯಿತು. ಇಲ್ಲಿ BJP ಕಾರ್ಯಕರ್ತರು ನೋವು ಪಟ್ಟಿರೋದು ಆಗಿದೆ. ಸಂಪಂಗಿ ಅವ್ರದ್ದು ಅದಿದೆ ಇದಿದೆ, ರೂಪಮ್ಮಂದು ಅದಿದೆ ಇದಿದೆ. ಅವ್ರ ಕೆಲಸ ಅವ್ರಿಗಿದೆಯಪ್ಪ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಮೊದಲು ನಿಂದು ಏನೇನಿದೆ ನೀನು ತಿಳ್ಕೊ. ಇನ್ನು ನಾವು ಬೀದಿನಲ್ಲಿ ಬಂದು ಮಾತಾಡೋದು ಬೇಡ. ಇದಕ್ಕೆ ಹಲಗೆಗಳು ಓಡಿಸಿ ನೀನು ಚೋಳ್ರಿನಲ್ಲಿ ಮೀಟಿಂಗ್ ಮಾಡಿ ನ್ಯಾಯ ಕೊಡಿಸ್ತೀನಿ ಅನ್ನೋದು ಬೇಡ. ನಿನಗಿಂತ ಮುಂಚೆನೇ ನಾವು ಹಲಗೆಗಳು ಓಡಿಸಿದ್ದೀವಿ. ನಾವು 5 ವರ್ಷದಿಂದನೂ ಬಂಗಾರಪೇಟೆಯಲ್ಲಿ ಇದ್ದೆ ಮತ್ತು ಅಲ್ಲಿಂದ ಬಂದ ಮೇಲೆ ಇಲ್ಲಿ ಚುನಾವಣೆಯಲ್ಲಿ ಗೆದ್ದು ಇಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೇನೆ. ಇದು ಸಹಕಾರಿ ವರ್ಷದಲ್ಲಿ 5 ವರ್ಷ ಅವಧಿಯಲ್ಲಿ 2 ವರ್ಷ ಕಡ್ಡಾಯವಾಗಿ ಸಭೆಗೆ ಹಾಜರಾಗಬೇಕಂತ ಒಂದು ಸರ್ಕಾರದ ಆದೇಶ ಇದೆ ಸಹಕಾರ ಕ್ಷೇತ್ರದಲ್ಲಿ. ಮತ್ತು 5 ವರ್ಷದಲ್ಲಿ 2 ವರ್ಷ ಏನಾದ್ರೂ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಒಂದು ಕಾನೂನು ಇದೆ. ಅದರಲ್ಲಿ ಎ ವರ್ಗದ ಸಂಘವಂದರೆ VSS ಸಂಘಗಳು. VSS ಸಂಘಗಳು ಕನಿಷ್ಠ ಆದರೂ 50,000 ರೂಪಾಯಿ ಒಂದು ಡಿಪಾಸಿಟ್ ಇಡಬೇಕು, ಠೇವಣಿಯಾಗಿ ಇಡಬೇಕು. ಮತ್ತು ಇಲ್ಲದ್ರೆ ಏನಾದರೂ ವ್ಯವಹಾರ ಮಾಡಬೇಕು ಅಂತ ಅದರಲ್ಲಿ ಒಂದು ಕಾನೂನು ಎಲ್ಲ ಈ ಸರ್ವ ಸದಸ್ಯರ ಸಭೆಯಲ್ಲಿ ಎಲ್ಲ ನೋಟಿಸನ್ನು ಎಲ್ರಿಗೂ ವಿತರಿಸಿದ್ದೀವಿ. ಅದರಲ್ಲಿ ಯಾವುದೂ ಲೋಪ ಆಗಿಲ್ಲ. ಎರಡನೇದಾಗಿ B ವರ್ಗದ ಸದಸ್ಯರು ಅಂದರೆ ಬಿಗ್ ಶೇರ್ ಹೋಲ್ಡರ್ಸು ಕನಿಷ್ಠ ಆದರೂ 2,000 ರೂಪಾಯಿ ವ್ಯವಹಾರವನ್ನು ಮಾಡಬೇಕು, ಇಲ್ಲ ಕನಿಷ್ಠ ಠೇವಣಿಯಾಗಿ ಅಂತ ಇಡಬೇಕು ಅಂತೇಳಿ ನಾವು ಆಲ್ರೆಡಿ ನೋಟಿಸಲ್ಲಿ ಎಲ್ಲ ನೋಟಿಸಲ್ಲಿ ಅಥವಾ ಸಹಕಾರಿ ಕ್ಷೇತ್ರ ಅಂದು ಗ್ರಾಮ ಪಂಚಾಯತ್ ಇದು ಸಹಕಾರಿ ಇದು ಮಿಲ್ಕ್ ಡೈರಿಯಿಂದ ಹಿಡಿದು VSSನಿಂದ ಹಿಡಿದು PLD ಬ್ಯಾಂಕ್ ಅವರು ಎಲ್ರಿಗೂ ಒಂದೇ ಕಾನೂನಲ್ಲಿ ಇದು ಆದೇಶ ಆಗಿರೋದು. ಅದ್ರ ಪ್ರಕಾರ ಸರ್ವ ಸದಸ್ಯರು ಕಡ್ಡಾಯವಾಗಿ ಬರಬೇಕಾಗಿದ್ದು ಅವರ ಧರ್ಮ. ಶೇರ್ ಕಟ್ಬಿಟ್ಟು ಮನೆಯಲ್ಲಿ ಇದ್ದರೆ ಅದಕ್ಕೆ ವೋಟು ಪವರ್ ಬರೋಲ್ಲ. ಇದು ಸಹಕಾರ ಕ್ಷೇತ್ರ ಏನಾಗಿದೆ, ಸತ್ತಿದೆಯಾ ಬದುಕಿದೆ ಅಂತ ಕನಿಷ್ಠ ಆದರೂ ಒಂದು ಸಭೆಗೆ ಬರಬೇಕು. ಅವರು ಬಂದಿದ್ದಲ್ದೇನು ಮತ್ತು ಅಲ್ಲೇನಾದರೂ ವ್ಯವಹಾರ ಮಾಡಬೇಕು. ಸರ್ವ ಕ್ಷೇತ್ರ ಇದು ಏನಾದರೂ ಸೊಸೈಟಿ ಉಳಿಬೇಕಾದ್ರೆ ಅವರಲ್ಲೇನು ವ್ಯವಹಾರ ಮಾಡಬೇಕು, ಇಲ್ಲ ಕನಿಷ್ಠ ಆದರೂ ಠೇವಣಿ ಇಡಬೇಕು. ಆ ಠೇವಣಿ ಇಲ್ಲದೇ ಇದ್ದರೆ ಅವರು ಸದಸ್ಯತ್ವ ಹಂಗೆ ಮುಂದುವರಿತದೆ. ಆದರೆ ಆ ಒಂದು ವರ್ಷದಲ್ಲಿ ಮತಕ್ಷೇತ್ರಕ್ಕೆ ಒಂದು ವೋಟ್ ಪವರ್ ಇರೋಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲರೂ ಸದಸ್ಯರು ಇದು ಒಂದೇ TAPMC ಒಂದೇ ಅಲ್ಲ, PLD ಬ್ಯಾಂಕ್ ಆಗ್ಬೋದು, VSS ಕ್ಷೇತ್ರ VSS ಸಹಕಾರಿ ಸಂಘ ಆಗ್ಬೋದು, ಮತ್ತು ನಮ್ಮ ಸ್ವಂತ ಹಳ್ಳಿಯಲ್ಲಿ ಒಂದು ಮಿಲ್ಕ್ ಡೈರಿ ಕೂಡ ಅದೇ ಕಾನೂನೇ ಇರೋದು. 180 ದಿವಸ ಹಾಲು ಹಾಕಬೇಕು, 2 GBMಗಳಲ್ಲಿ ಅಟೆಂಡ್ ಆಗಬೇಕು, ಅದು ಕಡ್ಡಾಯ ಆಗಿದೆ. 2 GBM ಬಂದಿಲ್ಲ ಅಂದರೆ ಅವರು ಅನರ್ಹತೆ ಆಗ್ತಾರೋ ಪಟ್ಟಿಯಲ್ಲಿ ಸೇರಿಸ್ತಿರ್ತಾರೆ. ಇವಾಗ ಇಲ್ಲಿ ಕನಿಷ್ಠ ಆದರೂ ನಿನ್ನೆ ಒಂದು ಪ್ರೆಸ್ ಮೀಟು ಮಾಡಿದ್ದಾರೆ, ಒಂದು ಸಭೆ ಮಾಡಿದ್ದಾರೆ. ಎಲ್ಲ ಬುದ್ಧಿವಂತರೇ, ಅದರಲ್ಲಿ ಯಾರೂ ದೊಡ್ಡರಿಲ್ಲ. ಇಲ್ಲಿ ಶೇರ್ ಕಟ್ಟಿರೋವಂಥ ಮುಂದೆ 5 ವರ್ಷದಲ್ಲೇ ನಿಲ್ತಿರ್ತಕ್ಕಂಥ ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋರೆ, ಬೇರೆಯವರು ಯಾರೂ ಇಲ್ಲ. ಏನೋ ಸಾಮಾನ್ಯ ಜನ, ಮುದುಕರು ಮತ್ತು ಹೆಂಗಸರು, ಅವ್ರಿಗೇನು ಎಜುಕೇಷನ್ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತವ್ರು ಇದ್ದರೆ ಅವ್ರು ಬೇಕಾದ್ರೆ ನಾವು ಹೇಳ್ಬೋದಾಗಿತ್ತು. ಎಲ್ಲ ಈ 5 ವರ್ಷದಲ್ಲಿ ಎಲೆಕ್ಷನ್ ನಿಲ್ತು ಕಂಟೆಸ್ಟ್ ಮಾಡಿ
ಮತ್ತು ಎಲ್ಲ ಸಹಕಾರ ಕ್ಷೇತ್ರ ಡಿಸ್ಟಿಕಲ್ಲಿ ತಾಲೂಕು ಲೀಡರ್ಗಳಿದ್ದಾರೆ, ಅದರಲ್ಲಿ ಡಿಸ್ಟಿಕ್ ಲೀಡರ್ಗಳಿದ್ದಾರೆ. ಅವ್ರಿಗೆ ಎಲೆಕ್ಷನ್ನಿಂದ ಏನು ಅಂತ ಈ ಸದಸ್ಯತ್ವ ಅಂದರೆ ನೋಟಿಸ್ ಬರಲ್ಲ ಅಂತ ಒಂದು ಕಾನೂನು ಹೇಳ್ತಾರೆ. ನೋಟಿಸ್ ಬರ್ದಿರಿದ್ರೆ 1ನೇ ವರ್ಷದಲ್ಲಿ ಕನಿಷ್ಠ 350 ಜನ ಸೈನ್ ಮಾಡಿದ್ದಾರೆ ಬಂದು GBMಗೆ. ನೋಟಿಸ್ ಬರ್ದಿರೇ GBM ಹಿಂಗೆ ಸಿಗ್ನೇಚರ್ ಮಾಡಿದರು. 2ನೇ ವರ್ಷದಲ್ಲಿ 280 ಜನ 6 ಜನ ಮಾಡಿದ್ದಾರೆ. 3ನೇ ವರ್ಷದಲ್ಲಿ ಬಂದು 150 ಜನ ಮಾಡಿದ್ದಾರೆ. 5ನೇ ವರ್ಷದಲ್ಲಿ 170 ಜನ ಸಿಗ್ನೇಚರ್ ಮಾಡವ್ರೆ. ಅದು ಕರ್ತವ್ಯ ಅವ್ರದ್ದು. ಬರದೇ ಇದ್ದರೆ ಮನೇಲಿ ಎತ್ಕೊಂಬಂದು ಯಾರೂ ಮಾಡೋಕ್ಕೆ ಸಭೆಯಲ್ಲಿ ಕರ್ಕೊಂಬಂದು ಕೂಡ್ಸೋಕ್ಕಾಗಲ್ಲ. ನೋಟಿಸ್ ಕಳಿಸ್ಬೇಕು. ನೋಟಿಸ್ ಕಡ್ಡಾಯವಾಗಿದೆ, ಕಂಡೀಷನ್ಸ್ ಹಾಕಿದ್ವಿ ನೋಟಿಸಲ್ಲಿ. ಅದ್ರ ಪ್ರಕಾರ ಎಲ್ಲ ಮನವರಿಕೆ ಮಾಡಿ ಅವರು ಸಭೆಗೆ ಬರಬೇಕಾದ ಜವಾಬ್ದಾರಿ ಆ ಶೇರ್ ಹೋಲ್ಡರ್ಸದ್ದು. ಬೇರೆಯವರು ಯಾರೂ ಇದು ಹೇಳ್ಕೊಡೋದಿಲ್ಲ. ಸಭೆ ನೋಟಿಸ್ ಕಳಿಸಿದ ತಕ್ಷಣ ಅದನ್ನು ಸರಿಯಾಗಿ ಓದಬೇಕು. ಓದಿದರೆ ಅದು ಕಾನೂನಾತ್ಮಕವಾಗಿ ಎಲ್ಲ ಆ ವಿಷಯ ಗೊತ್ತಾಗ್ತದೆ. ಇದು ನೆಗ್ಲಿಜೇಷನ್ ಮಾಡಿಬಿಟ್ಬಿಟ್ಟು ಇವತ್ತು ಅನರ್ಹ ಪಟ್ಟಿಯಲ್ಲಿ ಒಂದು ನೋಟಿಸ್ ಕಳಿಸಿದ್ದಕ್ಕೆ ಫೈನಲ್ ಆಗಿ ಇವಾಗ ಎಚ್ಚರಿಕೆ ಬಂದರೆ ಅದು ಪ್ರಯೋಜನ ಆಗೋದಿಲ್ಲ. ನಮಗೊಂದು ಕಾನೂನು, ಇದು ಮಿಲ್ಕ್ ಡೈರಿಗೊಂದು ಕಾನೂನು, VSSNಗೆ ಒಂದು ಕಾನೂನು, PLDಗೆ ಒಂದು ಕಾನೂನು, ಯಾವುದೂ ಇಲ್ಲ. ನಮ್ಮದು PLD ಬ್ಯಾಂಕಲ್ಲಿ ಇತ್ತು, ಬರೀ ಶೇರ್ ಇತ್ತು. ಟ್ರಾನ್ಸಾಕ್ಷನ್ ತಕ್ಕಾಗಿ ನಮ್ಮದೇ ಒಂದೆರಡು ಹೋದ ವರ್ಷ ನಮ್ಗೆ ಎಲೆಕ್ಷನ್ಗೆ ಓಟಿಗೆ ಅರ್ಹತಾ ಪಟ್ಟಿಯಲ್ಲಿ ಸೇರಿಸ್ಬಿಟ್ರು. ನಾವೇನೂ ಮಾಡೋಕ್ಕಾಗಲ್ಲ. ಇದರಲ್ಲಿ ನಮ್ಮ ಮನೆಯಲ್ಲೇ 3 ಜನದ್ದು ಇಲ್ಲ ಈ ಸಲ. ಆದರೆ ನಾವು ನೆಗ್ಲಿಜೇಷನ್ನೇ ಇರ್ಬೋದು ಅನಿಸ್ತದೆ. ನಾನು ಹೇಳಿದ್ದೆ, ನಮ್ಮದೆಲ್ಲ ಬಂಗಾರಪೇಟೆಯಲ್ಲಿ ನಾವೆಲ್ಲ ಡಿಪಾಸಿಟ್ ಮಾಡಿದರೆ ಅದು ಟ್ರಾನ್ಸಾಕ್ಷನ್ ಆಗಿದೆ, ಅದರಿಂದ ನಮ್ಮದು ಉಳ್ಕೊಂಡಿದೆ. ಇದು ಕಾನೂನಾತ್ಮಕವಾಗಿ ಮಾಡಿರೋದು ಸರಿ ಅಂತ ನಮ್ಮ ಭಾವನೆ. TAPMC ಡೈರೆಕ್ಟ್ರು ಅಲ್ಲಿ ನಾವು ಗ್ರಾಮ ಪಂಚಾಯತಿ 2 ಟೈಮ್ಸ್ ಮೆಂಬರ್. ಈ ಸಹಕಾರ ಕ್ಷೇತ್ರದಲ್ಲಿ ನಮಗೆ ಅನುಭವ ಇಲ್ಲ. ಇಲ್ಲಿಗೆ ಬಂದ ಮೇಲೆ 5 ವರ್ಷದಲ್ಲಿ ಇದಕ್ಕೆ ಮುಂಚೆ ನಾವು ರಾಜಕಾರಣದಲ್ಲಿ ಬೆಳೆದು ಬಂದವರು. ಈ ಸಹಕಾರ ಕ್ಷೇತ್ರ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ನಮ್ಮ ಹಿರಿಯರ ಹತ್ರ ತಿಳ್ಕೊಂಡಿದ್ವಿ ಇದ್ರ ಬಗ್ಗೆ. 5 ವರ್ಷದಲ್ಲಿ 2 GBM ಮಾಡಿಲ್ಲ ಅಂದರೆ, ಸೈನ್ ಹಾಕಿಲ್ಲ ಅಂದರೆ ಹೋಗ್ತದೆ ಅನ್ನೋದು ನಮ್ಮ ಹಿರಿಯರ ಕಡೆಯಿಂದ ನಾವು ತಿಳ್ಕೊಂಡಿದ್ದೀವಿ, ನೋಟಿಸಲ್ಲಿ ನೋಡಿದ್ದೀವಿ. ಬಟ್ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಈ ಥರ ಇದೆ ಅನ್ನೋದು ನಮಗೆ ಈ ನೋಟಿಸ್ ನೋಡಿದ ಮೇಲೆ ಗೊತ್ತಾಯಿತು. ಇದು ಪರಿಪಾಲನೆ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ಗಳೆಲ್ಲ ಸೇರಿ 5 ವರ್ಷದಲ್ಲಿ ಒಂದು 9 ಪೈಸೆ ಬಂದಿಲ್ಲ ಸರ್ಕಾರದಿಂದ. ಇದನ್ನು ಸಂಬಳ ಕೊಡೋದು, ಬಿಲ್ಡಿಂಗ್ ಕಟ್ಟೋದು, ಬಾಡಿಗೆ ಕಟ್ಟೋದು, ಕರೆಂಟ್ ಬಿಲ್ ಕಟ್ಟೋದು ಎಲ್ಲ ವ್ಯವಸ್ಥೆನೂ ಈ ಡೈರೆಕ್ಟರ್ಗಳನ್ನು ಪ್ರೆಸಿಡೆಂಟೇ ಮಾಡಿ ಹೆಚ್ಚಿನ ಇದರಲ್ಲಿ ಮಾಡಿ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರದಿಂದ ಯಾವುದೇ ಹಣ ಬರೆದಿದ್ರೂ ಸಹಿಸ್ಕೊಂಡು ಕಷ್ಟಪಟ್ಟು ಎಳ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಮೋಹನ್ ಕೃಷ್ಣ ಯಾಕೋ ಏನೋ ಗೊತ್ತಿಲ್ಲ, ಇದನ್ನ ರಾಜಕಾರಣಕ್ಕೆ ಎತ್ಕೊಂಡ್ಬಂದು ಬಿಡ್ತಾ ಇದ್ದಾರೆ. ಇದು TAPMC ಒಂದು ಸಹಕಾರ ಕ್ಷೇತ್ರ ರೈತರದು. ಇದು ರಾಜಕಾರಣ ಬೆಳೆಸೋದು ಬೇಡ, ಮಾಡಲೂಬಾರ್ದು ಅಂತ ನಾವು ಪದೇ ಹೇಳಿದ್ವಿ. ಅವರು ಇದನ್ನು ರಾಜಕೀಯ ಬೆಳೆಸಬೇಕು ಅಂತ ಮೋಹನ್ ಕೃಷ್ಣ ಭಾಳ ಆಸಕ್ತಿಯಿಂದ ರಾಜಕೀಯ ಮಾಡಿ ಜನಗಳಿಗೆ ದುಡ್ಡು ಕೊಟ್ಟು ಎಲ್ಲ ಊರಿಗೂ ಬಸ್ ಕಳಿಸಿ ಇವು ಷೇರ್ದಾರರು ಅಲ್ದಿರ ಬೇರೆಯವ್ರನ್ನೆಲ್ಲನೂ ಕರ್ಕೊಂಬಂದು ಇವರು ಮೆರವಣಿಗೆ ಮಾಡಿ ಇವ್ರು ಏನೋ ದೊಡ್ಡ ಇದು ಮಾಡ್ದಂಗೆ ಒಂದು MLA ಇದು ಮಾಡೋಕ್ಕೆ ಮಾಡಿ ಈ ಸಹಕಾರ ಕ್ಷೇತ್ರನ ರಾಜಕಾರಣ ಮಾಡ್ತಾರೆ. ಈ ಸಹಕಾರ ಕ್ಷೇತ್ರ ಯಾವುದೇ PLD ಬ್ಯಾಂಕ್ ಇರ್ಬೋದು, VSS ಇರ್ಬೋದು, ಈ ರೀತಿಯಲ್ಲಿ ಜನಗಳು ರೈತರು ಒಲೆಯೊಬ್ಬಿಸಿ ಕರ್ಕೊಂಬಂದು ಜನಗಳನ್ನ ಯಾವಾಗೂ ಈ ಥರ ಮಾಡಿದ್ದು ಎಲ್ಲಿ ಯಾರೂ ಇಲ್ಲ, ಹಿಸ್ಟ್ರಿಯಲ್ಲಿ ಇಲ್ಲ. ಇವರು ಈ ರಾಜಕೀಯ ಮಾಡೋದಕ್ಕೋಸ್ಕರ ಎಲ್ಲರನ್ನೂ ಕರ್ಕೊಂಬಂದು ಬೇರೆದು ಯಾವುದು ಸಿಗಲ್ಲ ಅಂತ ಈ ಒಂದನ್ನು ಮುಂದಿಟ್ಕೊಂಡು ಇಷ್ಟೊಂದು ದೊಡ್ಡ ರಾಪ ಅಂತ ಮಾಡಿ ಇದನ್ನು ರಾಜಕೀಯ ಬೆಳೆಸಿ ಆತ್ಮನ ಈಗಲೇ MLA ಆದಂಗೆ ಆತ್ಮ ಇದು ಮಾಡ್ತಾ ಇದ್ದಾನೆ. ಪಾಪ ಇರಲಿ, ಆತ್ಮಗೆ ದೇವರು ಒಳ್ಳೇದು ಮಾಡಲಿ ಅಂತ. ಇದು ರಾಜಕಾರಣ ಮಾಡಿದಿರೋ ಯಾವುದರಲ್ಲಿ ರಾಜಕಾರಣ ಮಾಡಬೇಕು ಅದರಲ್ಲೇ ಮಾಡಬೇಕು. ಸಾವನ ಮನೆಯಲ್ಲಿ ಹೋಗೋದು ರಾಜಕಾರಣ ಮಾಡೋದು, ಬಡವರು ಏನಾದರೂ ತೊಂದರೆ ಇದ್ದರೆ ಅವ್ರ ಮನೇಲಿ ಹೋಗಿ ರಾಜಕಾರಣ ಮಾಡೋದು, ಇದು ಬಿಟ್ಟು ಜನಗಳಿಗೆ ಸ್ಪಂದನೆ ಕೊಟ್ಟು ನೀನು ಒಳ್ಳೆ ಕೆಲಸ ಮಾಡಿ ನೀನು ರಾಜಕಾರಣ. ನಾನು TAPMCಯಲ್ಲಿ ನಿರ್ದೇಶಕರಾಗಿದ್ದೀನಿ. ಪ್ಲಸ್ಸು ನಾನು ಸುಮಾರು 20 ವರ್ಷದಿಂದ KMF ಡೈರಿಯಲ್ಲಿ ಕಾರ್ಯದರ್ಶಿಯಾಗಿದ್ದೀನಿ. ಸಹಕಾರ ಕ್ಷೇತ್ರ ಅಂದರೆ ಎಲ್ಲದಕ್ಕೂ ಒಂದೇ. ಅದು PLD ಬ್ಯಾಂಕ್ ಆಗಿರ್ಬೋದು, VSSN ಆಗಿರ್ಬೋದು, ಯಾವುದೇ ಇದರಲ್ಲಿ ಸಹಕಾರ ಕ್ಷೇತ್ರಕ್ಕೆಲ್ಲ ಒಂದೇ ಆ್ಯಕ್ಟು, ಒಂದೇ ಕಾನೂನು. ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು. ಇವಾಗ ನಮ್ಮ ಡೈರಿಯಲ್ಲೂ ಕೂಡ 180 ದಿವಸ ಹಾಲಾಗಿರಬೇಕು. ಪ್ಲಸ್ಸು ಕನಿಷ್ಠ ಅಂದರೆ 500 ಲೀಟ್ರು ಪೂರೈಸಿರಬೇಕು. GBM ಕನಿಷ್ಠ ಅಂದರೆ 2 GBM, 5 GBM ಇರುತ್ತೆ. 5 GBMಲ್ಲಿ 2 GBMಗೆ ಅಟೆಂಡ್ ಆಗಿರಬೇಕು. ಇಂಥ ಕಾನೂನು ಇರುತ್ತೆ. ಅವರು ಯಾರು ಬರಲ್ವೋ ನಾವು ನೋಟಿಸ್ ಕಳಿಸೋ ಜವಾಬ್ದಾರಿ ನಮ್ಮದು. ನೋಟಿಸಲ್ಲೇ ನಾವು ವಿಶೇಷ ಸೂಚನೆ ಅಂತ ಹಾಕಿರ್ತೀವಿ, ಅದನ್ನು ಓದ್ಕೋಬೇಕು. ಅವರು ನಾವು ಮನೆಗೆ ಹೋಗಿ ಓದ್ಸೋಕ್ಕಾಗಲ್ಲ.
ಅವ್ರು ಓದ್ಕೊಂಡಾದರೂ ತಿಳುವಳಿಕೆ ತಗೊಂಡಾದರೂ ಬರಲಿ ಅಂತ ಹಾಕ್ಸ್ತೀವಿ. ಅದು ಆ್ಯಕ್ಟ್ ಪ್ರಕಾರ ಸಹಕಾರ ಕ್ಷೇತ್ರ ಇದ್ರ ಪ್ರಕಾರ ಅದು ಹಾಕ್ಲೇಬೇಕು, ಹಾಕ್ತೀವಿ. ಬಟ್ ಅವರು ಬರೋದು ಬಿಡುವುದು ಅವ್ರಿಷ್ಟ. ಇವಾಗ ಇದು ಇಷ್ಟು ಕ್ಲಿಯರಾಗಿ ಇಲ್ಲಿ ಇದೆಯಲ್ಲ, ಅದು ಓದ್ತೇನೆ ಏನೇನೋ ಮಾಡಿಕೊಂಡು ನಾವು ಬಂದಿಲ್ಲ, ನಮಗೆ ನೋಟಿಸ್ ಬಂದಿಲ್ಲ, ಹಂಗೆ ಬಂದಿಲ್ಲ, ನೋಟಿಸ್ ಬಂದಿಲ್ಲ ಅಂದರೆ ಉಳಿದವ್ರಿಗೆ ಬಂದಿರೋರಿಗೆ ಇವಾಗ 117 ಜನ ಇದ್ದಾರಲ್ಲ, ಅವ್ರಿಗೆ ಹೆಂಗೆ ಹೋಯ್ತು ನೋಟಿಸು? ಅದು ಬಿಟ್ಟು ಇವರು 5 ವರ್ಷನೂ ಸುಮ್ಮನೆ ಇದ್ಬಿಟ್ಟು ಈಗ ಬಂದು ನಮಗೆ ಇದೆಲ್ಲ ಬಂದಿಲ್ಲ, ನಮಗೆ ಅನರ್ಹ ಮಾಡಿದ್ದಾರೆ ಅಂದರೆ ಅದು ನಾವು ಮಾಡುವುದೂ ಇಲ್ಲ, ಯಾರು ಮಾಡುವುದೂ ಇಲ್ಲ. ಅದು ರೂಲ್ಸ್ ಪ್ರಕಾರ ಏನಿದೆಯೋ ಅದ್ರ ಪ್ರಕಾರನೇ ಆಗೋದು. ಇವಾಗ ಆಲ್ರೆಡಿ ಕೆಲವರು ಅಬ್ಜೆಕ್ಷನ್ ನೋಟಿಸ್ ಕೊಟ್ಟಿದ್ದಾರೆ, ಅವರು ಅದನ್ನು ತಗೊಂಡೋಗ್ತಾರೆ AR ಆಫೀಸ್ಗೆ. ಆದ್ರೇನಾದರೂ ಅವರ ಬಂದಿದ್ದು ಏನಾದರೂ ಸೈನ್ ಹಾಕಿದರೆ ಅವ್ರಿಗೆ ಅರ್ಹ ಆದರೆ ಅವರೇ ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಏನಿದೆ ರಾಜಕೀಯ? ಸುಮ್ಮನೆ ಅವರು ಬಂದು ಇಲ್ಲ ಅವ್ರು ಹಿಂಗೆ ಮಾಡಿದ್ದಾರೆ, ಇವ್ರು ಹಿಂಗೆ ಮಾಡಿದ್ದಾರೆ, ಅವರು ಇದನ್ನು ಮಾಡ್ತಾರೆ ಅಂದರೆ ಅದೆಲ್ಲ ತಪ್ಪು. ಫಸ್ಟು ಅವರು ಮಾತಾಡೋದು ಅವ್ರಿಗೆ ಗೊತ್ತಿಲ್ಲ. VSS-ಅನ್ನ, ಇದು APMC-ನ, ಇದು TAPMC-ನ, ಇದು RMC-ನ ಅಂತ ಅವ್ರಿಗೆ ಗೊತ್ತಿಲ್ಲ. AMC ಅಂತ ಮಾತಾಡ್ತಾರೆ. ಫಸ್ಟು TAPMC ಯಾವುದು, RMC ಯಾವುದು, ಸಹಕಾರ ಸಂಘ ಅಂದರೆ ಏನು ಎಲ್ಲ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಸುಮ್ಮನೆ ಜನರನ್ನು ಏನೇನೋ ಹೇಳಿ ದಿಕ್ಕು ತಪ್ಪಿಸಿ ಅವರನ್ನು ತಂದು ಪಾಪ ರಾದ್ಧಾಂತ ಮಾಡಿಕೊಂಡು ಇದೆಲ್ಲ ಮಾಡೋ ಬದಲು ಫಸ್ಟು ಅವ್ರು ತಿಳ್ಕೊಳ್ಳಿ ಸಹಕಾರ ಕ್ಷೇತ್ರ ಅಂದರೆ ಏನು, ಸಹಕಾರದಲ್ಲಿ ಏನೇನು ಇದೆ ಆ ಕಾನೂನುಗಳನ್ನು ಅವರೆಲ್ಲ ಓದ್ಕೊಂಡು ತಿಳುವಳಿಕೆ ತಗೊಂಡು ಇನ್ನೊಬ್ರು ಕೇಳಬೇಕು. ಅವ್ರಿಗೆ ಗೊತ್ತಿಲ್ಲ, ಇನ್ನೊಬ್ರಿಗೆ ಹೇಳಕ್ಕೆ ಬರ್ತಾರೆ ಅವರು. ಇದೆಷ್ಟು ಸರಿ? ನಮ್ದು ಅಂಕಟಳ್ಳಿ TAPMC ಉಪಾಧ್ಯಕ್ಷರು. ಈಗ ಕೃಷ್ಣಮೂರ್ತಿ ಅಣ್ಣ ನಾರಾಯಣ ಸಮಾನ ಹೇಳವ್ರೆ. ಇದು ಮೊದಲೇ ಸುಮಾರು ಒಂದು 15 ದಿವಸದಿಂದ ಈ ಕಡೆ ಸ್ವಲ್ಪ ಗಲಾಟೆಗಳು ನಡೀತಾನೆ ಇರ್ತಾ ಇತ್ತು. ಷೇರುದಾರರು ಬಂದು ಅದೇನು ಅಬ್ಜೆಕ್ಷನ್ನು ನೋಟಿಸ್ ಕೊಟ್ಟರು, ಅದನ್ನು ನಾವು DR ಕಳಿಸಿದ್ದೀವಿ. ಈಗ ಈ ಮೋಹನ್ ಕೃಷ್ಣ ಅವರು ನಿನ್ನೆ ರೈತರದು ಅನ್ಯಾಯ ಆಗಿದೆ, ರೈತರದೆಲ್ಲ ವೋಟಿಂಗ್ ಪವರ್ ತೆಗೆದವ್ರೆ ಅಂತೇಳಿ ನಿನ್ನೆ ಏನೋ ಪಾಪ ಅಲಿಗೆಗಳು ಹೊಡೆಸ್ಕೊಂಡು ಮೆರವಣಿಗೆ ಮಾಡಿಸಿ ಚೌಲ್ಟ್ರಿನಲ್ಲಿ ಇದು ರೈತರದ್ದು ಮೀಟಿಂಗ್. ಈ ರೈತರ ಮೀಟಿಂಗಲ್ಲಿ ನಮ್ಮ ಷೇರುದಾರರು 15ರಿಂದ 20 ಜನ 25 ಜನ ಅಂತ ಅಲ್ಲಿಗೆ ಹೋಗಿರೋವರೇ ಬಂದು ಹೇಳಿದರು. ಪಕ್ಕದಲ್ಲಿ ಆ ಕಡೆ ಈ ಕಡೆ ಬರ್ತಾ ಇರೋವರೆಲ್ಲನೂ ಬಾಪ ನಿಂದು ಷೇರು ನಮ್ಮ ಇದರಲ್ಲಿ ಸೇರಿದೆ ಅಂದರೆ ಇಲ್ಲಣ್ಣ ಇಲ್ಲ, ಅವ್ರು ಕರೆದ್ರು. ಏನು ಕರೆದ್ರು ಅಂದರೆ 500 ರೂಪಾಯಿ ಕೊಡ್ತೀವಿ ಬರೋಕೆ ಕೇಳಿದರು ಅಂತೇಳಿ ಅವರು ಹೇಳಿದರು. ಈಗ ಏನು ಅಂದರೆ ನಮ್ಮ ಷೇರುದಾರರಿಗೆ ನಾವು ಏನೇನು ಡೈರೆಕ್ಷನ್ ಕೊಡಬೇಕು ಕೊಟ್ಟಿದ್ದೀವಿ. ಅವರು ತಂದು ಅಬ್ಜೆಕ್ಷನ್ ಲೆಟರ್ಗಳೆಲ್ಲ ಕೊಟ್ಟವ್ರೆ, ನಾವು DR ಹತ್ರ ಕಳಿಸಿದ್ದೀವಿ, ಅವ್ರು GR ಕಳಿಸೋವ್ರೆ. ಅವ್ರದ್ದು ವೋಟಿಂಗ್ ಪವರು ಬರಬೇಕು ಅಂತೇಳಿ ನಾವು ಅದು ಇದು ಮಾಡ್ತಾ ಇದ್ದೀವಿ. ಯಾಕೆಂದರೆ ಹೊಸ್ದಾಗಿರೋ ಸೊಸೈಟಿ ಇದು ಠೇವಣಿನೂ ಇಡಬೇಕು. ಜನರಲ್ ಬಾಡಿ ಮೀಟಿಂಗ್ಗೆ 5 ವರ್ಷ ಕಂಟಿನ್ಯೂಷನ್ ಆಗಿ ವರ್ಷನೂ ಕನಿಷ್ಠ ಪಕ್ಷ 3 ವರ್ಷ 2 ವರ್ಷ ಆದರೂ ಬಂದಿರಬೇಕು. ಅವರು ಅದರಲ್ಲೇ ಬರದೇ ಇರೋರು 300 ಚಿಲ್ಲರೆ ಇದೆ, 310 ಪೂರ್ತಿ ಒಂದು ಮೀಟಿಂಗ್ ಬಂದಿರೋರು ಅವರೇ, ಪೂರ್ತಿ ಬರದೇ ಇರೋರು ಅವರೇ. ಈಗ ಠೇವಣಿ ಕಟ್ಟಬೇಕು ಅಂತ ನೋಟಿಸ್ ಜಾರಿ ಮಾಡಿದಾಗ ಕೂಡ ಅವ್ರಿಗೇನೋ ಕೇರ್ಲೆಸ್ಸು, ಆಡೇ ಮುಂದ್ಲೆಪ್ಪ ಮೇಮೆಂಟ್ ಕಟ್ಟಲ್ಲ, ಆ ದುಡ್ಡು ಬಡಿಸ್ತೀನಿ ಅಂತ ಅವ್ರು ತಿಳ್ಕೊಂಡು ಅಕಸ್ಮಾತ್ ಇರ್ಬೋದು. ಹಂಗೂ ಕೆಲವ್ರು ಅವರೇ. ಇದನ್ನು ನಾವು ಸರಿಪಡಿಸೋದು ಅದು ನಮ್ಮ ಕರ್ತವ್ಯ. ನಾವು ಸರಿಪಡಿಸೋಕ್ಕೆ ನಾನೇ ಅಲ್ಲಿ ಕೂತು ಅವತ್ತು ಪ್ರೆಸ್ ಮೀಟಿಂಗು ನೀವೇ ಇದ್ದರೆ ನಾವು ಹೇಳಿದ್ವಿ ಏನೇನು ಡಾಕ್ಯುಮೆಂಟು ಅವ್ರು ಕೇಳಿದ್ದು ಕೊಡಪ್ಪ, ಎಲ್ರಿಗೂ ಒಳ್ಳೆಯದಾಗಲಿ. ಷೇರು ಬಂದರೆ 600 ಜನ
600 ಜನದಲ್ಲಿ ಯಾರು ಎಲೆಕ್ಷನ್ ನಿಲ್ಲಿಬಹುದು ಇರ್ಬೋದು, ಅವ್ರವ್ರು ಇದು ಸೇರ್ದಾರರು ಅಂದಮೇಲೆ ಸೇರ್ದಾರ್ರೆ ಕೊಡ್ರೆ ಅಂತ ಹೇಳಿದ್ವಿ, ಅವರು ತಗೊಂಡವ್ರೆ. ಇದೆಲ್ಲ ಮುಗಿದ ಮೇಲೆ ಯಾರೋ ಗೋವಿಂದಗೌಡ ಹೇಳಿದ್ನು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಯಾರು ಯಾರಿಗೆ ಹೇಳಿದ್ರು ಇದು ತಗೊಂಡಿಲ್ಲ, ನಮ್ಮದು ಸೇರು ತೆಗೆದವ್ರೆ, ವೋಟಿಂಗ್ ಪವರ್ ತೆಗೆದವ್ರೆ ಅಂತೇಳಿ ನಮ್ಗೆ ಹೇಳಿದರು ಅಂತೇಳಿ ನಿನ್ನೆ ಮೀಟಿಂಗು. ಮೋಹನ್ ಕೃಷ್ಣ ಅವರು ಪಾಪ ತುಂಬ ಚಿಕ್ಕವರು. ನಾವು 35 ವರ್ಷದಿಂದ ರಾಜಕೀಯ. 89ರಲ್ಲಿ VSSN ಬೇತ್ಮಂಗಲ ಡೈರೆಕ್ಟ್ರು, 2000ರಲ್ಲಿ ಟಿ-ಗೊಲ್ಲಹಳ್ಳಿ ಪಂಚಾಯತಿ ಸದಸ್ಯರು, 2001ರಲ್ಲಿ ಬೇತ್ಮಂಗಲ VSSN ಅಲ್ಲಿ ಡೈರೆಕ್ಟ್ರು, ಪ್ರೆಸಿಡೆಂಟು. ಮೋಹನ್ ಕೃಷ್ಣ ಇನ್ನು ಯಾವುದರಲ್ಲಿ ಇಲ್ಲ, ಪಾಪ ಚಿಕ್ಕ ಹುಡುಗ ಮಾತಾಡ್ತಾನೆ. ಈಗ ಮೋಹನ್ ಕೃಷ್ಣ ಅವ್ರಿಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಫಸ್ಟ್ ತಿಳ್ಕೊಂಡು ಮಾತಾಡಬೇಕು. ರೂಪಮ್ಮನ್ನು ರೂಪಕ್ಕ ಅಂತಾನೆ, ಸಂಪೆಂಗಣ್ಣ ಅಂತಾನೆ, ಅದೇನೋ ನಮಸ್ಕಾರನೂ ಅಂತಾನೆ. ಆಮೇಲೆ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾನೆ. ಸಂಪಂಗಿ ಅವರು ರೂಪಮ್ಮ ಅವ್ರಿಗನ ಮೊದಲೇ ಮೇಲೆ ಅವ್ರ ಶಾಸಕರಲ್ಲಿ, ಅವ್ರ ತಾಯಿ ಶಾಸಕರು, ಅವ್ರ ಮಿಸ್ಸಸ್ದು ಖಾತಾದಾರರು, ಮಗಳು ZP ಮೆಂಬರು, ಅವರು ಖಾತಾದಾರರು, ಮಗ ಖಾತಾದಾರನು, ತಾಯಿನೂ ಖಾತಾದಾರರು, ಇಲ್ಲಿರೋ ಜಮೀನು. ಅವರು ಒಂದು ಸೊಸೈಟಿನಲ್ಲಿ, ಕೋಆಪರೇಟಿವ್ನಲ್ಲಿ, ಆ ಒಂದು ಮನೆಯಲ್ಲಿ 20 ಜನಕ್ಕಿರಲಿ ಏನೋ ಖಾತಾದಾರಿದ್ದರೆ ಷೇರ್ದಾರ ಆಗ್ಬೋದು, ಆಗಬಾರ್ದು ಅನ್ನೋದೇನಿಲ್ಲ. ಒಬ್ಬೊಬ್ಬರನ್ನ ತೋರಿಸೋದು ಏನಂದರೆ ಅದು ಬಾಯಿಗೆ ಬಂದಂಗೆ ಮಾತಾಡೋದು ಅಲ್ಲ. ಇದು ಆದಮೇಲೆ ಅವ್ರ ಮನೆಯಲ್ಲಿ ಇಷ್ಟಿದೆ, ಇವ್ರ ಮನೆಯಲ್ಲಿ ಇಷ್ಟಿದೆ, ಇನ್ನೊಬ್ಬರ ಮನೆ, ನಿನ್ನ ಮನೆಯಲ್ಲಿ 50 ಜನ ಇದ್ರೂ ಖಾತಾದಾರ ನೀನು ಇಟ್ಕೋಪ್ಪ, ಮಾಡ್ಕೋ. ಇದನ್ನು ಉದ್ದೇಶಪೂರ್ತಿಯಾಗಿ ಯಾರೂ ತೆಗೆದಿಲ್ಲ. VSSN ಡೈರಿಗಳಲ್ಲಿ 180 ದಿವಸ ಹಾಲು, ಅವ್ರು ಹಾಲಾಗದೆ ಇದ್ದರೆ ಅವ್ರಿಗೆ ಎಲಿಜಿಬಿಲಿಟಿ ಬರಲ್ಲ, ಅವ್ರಿಗೆ ಓಟು ಎಲೆಕ್ಷನ್ ನಿಲ್ಲಕ್ಕೆ ಬರಲ್ಲ. ಇದು ಹೊಸದಾಗಿರೋದಲ್ಲ. ಆಮೇಲೆ PLD ಬ್ಯಾಂಕಲ್ಲಿ 3 ರಿಂದ 3.5 ಸಾವಿರ ಷೇರ್ದಾರ ತೆಗೆದ್ರು, ಇದು ವೋಟಿಂಗ್ ಪವರ್ ತೆಗೆದಾಕಿದ್ರು. ಓಟು ಇಲ್ಲ ಅವ್ರಿಗೆ. ಅವತ್ತೇನು ಮಾಡಿದೆ ಮೋಹನ್ ಕೃಷ್ಣ ಅವರೇ, ನೀವು ಏನು ಮಾತಾಡಿದೆ, ಏನೇನಾಗಿತ್ತು, ನಿನ್ನ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ರೈತರಿಗೆ ತೊಂದರೆ ಆಗಿದೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಏನು ಮಾಡೋದು ನೀನು? ದುಡ್ಡು 500 ಕೊಡೋದು, ಜನಗಳಿಗೆ ಸೇರಿಸೋದು, ಅಲ್ಲಿಗೆ ಓಡಿಸೋದು. ಇದಕ್ಕೆ ಮೊದಲು ನಾವು 35 ವರ್ಷದಿಂದನೂ ನಾನು ಮೊದಲಿಂದ ಕಾಂಗ್ರೆಸ್ ಸಿ ವೆಂಕಟೇಶಪ್ಪನವ್ರ ಕಾಲದಿಂದ, ಅದಕ್ಕೆ ಮೊದಲಿಂದಾನು ಈ 3-4 MLAಗಳ ಹತ್ರನೂ ನಾವು ಬೆಳೆದು ಬಂದಿರೋರು. ನಾವೇನು ಅನ್ನೋದು ಅವ್ರಿಗೂ ಗೊತ್ತು. ಒಂದು 15 ವರ್ಷದಿಂದ BJPಗೆ ಹೋಗಿದ್ದೀವಿ, ಸಂಪಂಗಿ ಅವ್ರ ಕಡೆ ಇದ್ದೀವಿ. ಅವರು MLA ಆಗಿ ಕೆಜಾಬ್ ಕ್ಷೇತ್ರದಲ್ಲಿ ಎಲ್ಲಿಂದ ಯಾವ ಮೂಲೆಯಿಂದ ಯಾವ ಮೂಲೆವರೆಗೂ ಎಲ್ಲಿ ತೊಂದರೆ ಇದೆ, ಅಲ್ಲಿ ಏನು ಸರಿಪಡಿಸ್ಬೇಕು, ಏನು ಅಭಿವೃದ್ಧಿ ಮಾಡಬೇಕು ಅವರು ಮಾಡ್ಕೊಂಬಂದವ್ರೆ. ಇಲ್ಲಿ ಬೇದಮಂಗಲದಲ್ಲಿ ಡಬಲ್ ರೋಡು, ಎತ್ತಿನ ಗಾಡಿ ಈ ಕಡೆ ಸೈಕಲ್ ಬಂದರೆ PT ಕೇಸ್ಗಳು ಹಾಕಿರೋದು ಇದೆ, ಅಂಥದ್ದು ಹೊಡೆದು ಡಬಲ್ ರೋಡ್ ಮಾಡವ್ರೆ. ಅವ್ರದ್ದು ಒಂದು ಇತಿಹಾಸ ಇದೆ. ಈಗಿರೋ ಶಾಸಕರದ್ದು ಕೋಗನಹಳ್ಳಿ, ಕಳಕುಪ್ಪ, ಸಿನಪನಹಳ್ಳಿ, ಇದು 4-5 ಊರುಗಳಿಗೂ ಮಳೆ ಬಂದು ನಮ್ಮ ಕೆರೆನಲ್ಲಿ ನೀರು ಬಂದರೆ ಆ ಕಡೆ ಹೋಗಂಗಿಲ್ಲ, ಹುಟ್ಟಳ್ಳಿಯಿಂದ ರೌಂಡ್ ಬರಬೇಕು. ಆ ಹಳ್ಳಿಗಳವ್ರು ಆಯಮ್ಮನ ಬೇಯ್ದಾಗ ಆಯಮ್ಮನ ಮಾತು ಕೊಟ್ಟು ಆ ಬ್ರಿಡ್ಜ್ ಮಾಡವ್ರೆ, ಆರಾಮ್ಸೆ ಹೊಸ್ದಾಗಿ ತಂದವ್ರೆ. ಅವರು ಏನೋ ಅಲ್ಲಿ ಕೆಲಸ ಮಾಡ್ತವ್ರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇದರಲ್ಲಿ ಮಿಂಗಲ್ ಅಂದರೆ ಏನು ಮಿಂಗಲ್ಲು? BJP ಅಂದಮೇಲೆ BJP, ಆ BJPನಲ್ಲಿ ಅಶ್ವಿನಿಗೆ ಸಿಟ್ಟು ಕೊಟ್ಟರು. ಅದ್ಯಾವುದೋ ಶಾಂತಿಪುರ ಚೌಲ್ಟ್ರಿ
ಯಾರು ಓಟು ಹಾಕಬೇಕು ಅಂತ ಮೀಟಿಂಗ್ ನಡೆಸವ್ರೆ. ಕೃಷ್ಣಗಿರಿ ರೆಸಾರ್ಟ್ಗಳಲ್ಲಿ ಮೀಟಿಂಗು, ಕುಪ್ಪಮಲ್ಲಿ ಮೀಟಿಂಗು, ಬಿ ಜೆ ಪಿನೇ ಹಾಳು ಮಾಡಿಬಿಟ್ರು. ಆಮೇಲೆ ಯಾರೋ ಮುನ್ಸಾಮಣ್ಣ ನೀನು ಸರ್ ಮಾಡು. ಏನು ಮುನ್ಸಾಮಣ್ಣ ಸರ್ ಮಾಡೋದು? ಮುನ್ಸಾಮಣ್ಣ ಸರ್ ಮಾಡಿದ್ದು ಆಯಿತು. ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ನೋವು ಪಟ್ಟಿರೋದು ಆಗಿದೆ. ಮುನ್ಸಾಮಣ್ಣ ಸರ್ ಮಾಡೋದು ಬೇಡ, ಬಿ ಜೆ ಪಿಯವರು ನೋವು ಕಷ್ಟ ಪಡೋದು ಬೇಡ. ಮುನ್ಸಾಮಣ್ಣ ಆಲ್ರೆಡಿ ಏನು ಮಾಡ್ಬೇಕಾ ಮಾಡಿಬಿಟ್ಟವನೆ, ಅದು ನಿನ್ನಲ್ಲೇ ಇದೆ. ಇನ್ನೂ ಬೇರೆ ಹೇಳಬೇಕು ಅಂದರೆ ಮೋಹನ್ ಕೃಷ್ಣ ಅವ್ರಿಗೆ ಅವ್ರ ಕೆಲಸ ಅವ್ರು ಏನು ಮಾಡಬೇಕೋ ಮಾಡ್ಕೊಂಡು ಹೋಗ್ಲಿ, ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ಇದಕ್ಕೆ ಮೊದಲೇ ತಂಬಾರನಹಳ್ಳಿ ರಾಜಪ್ಪ ಮೇಲ್ಮತ್ತವರು ಹೋಮಶಕ್ತಿ ಮಾಲಗಳಿಗೆ ಬಸ್ಸುಗಳು ಕಳಿಸ್ದ. ಪ್ರತಿಯೊಂದು ಗಣೇಶನ ಹಬ್ಬಕ್ಕೂ ಗಣೇಶನ್ ಕೊಡ್ತಾನೆ ಅವನೇ, ಎಲ್ರಿಗೂ ಗೊತ್ತಿರೋದೆ. ಈಗ ಇಲ್ಲಿ ಜಾತ್ರೆ ಸೇರಿದ್ರೆ ಸುಮಾರು 3-4 ಸಾವಿರ ಜನ ಊಟ ಮಾಡ್ತಾವ್ರೆ. ಅಲ್ಲ ಸರಿ, ಅವನು ಇದು ಮಾಡ್ತಾನೆ. ಏನು ರಾಜಪ್ಪ ಅಂದರೆ ಅದನ್ನು ಪಾಪ ಯಾವುದೋ ಪಾರ್ಟಿನಲ್ಲಿ MLA ನಿಲ್ತು ಸೋತು ಓಟ್ ಎಷ್ಟು ತಗೊಂಡ ನಾನು ಹೇಳಿಲ್ಲ, ಅವ್ರಿಗೆ ಗೊತ್ತು. ನೀನು ಮಾಡ್ಕೋ, ನೀನು ಮಾಡಿಕೊಂಡ್ರೆ ಇನ್ನೊಬ್ಬರ ಮೇಲೆ ಯಾಕೆ ಇದು ಮಾಡೋಕೆ ಹೋಗ್ತೀಯ? ಸಂಪಂಗಿ ಅವ್ರದ್ದು ಅದಿದೆ ಇದಿದೆ, ರೂಪಮ್ಮಂದು ಅದಿದೆ ಇದಿದೆ. ಅವ್ರ ಕೆಲಸ ಅವ್ರಿಗಿದೆಯಪ್ಪ, ಅವ್ರು ಮಾಡ್ಕೊಂಡು ಹೋಗ್ತಾರೆ. 4 ಊರುಗಳು ಓಡಾಡಿ 4 ಜನಕ್ಕೆ ಇದು ಮಾಡಿಬಿಟ್ಟಾಗ ನಾನೇ ವೀರನು ಅಂದರೆ ನಿನಗಿಂತ ವೀರನವ್ರೆ. ನಾವು ಮಾತಾಡೋದು ತುಂಬ ತಪ್ಪು. ಇದಕ್ಕೆ ಮೊದಲು ನಿಂದು ಏನೇನಿದೆ ನೀನು ತಿಳ್ಕೊ. ಇನ್ನು ನಾವು ಬೀದಿನಲ್ಲಿ ಬಂದು ಮಾತಾಡೋದು ಬೇಡ. ಇದಕ್ಕೆ ಹಲಗೆಗಳು ಓಡಿಸಿ ನೀನು ಚೋಲ್ಟ್ರಿನಲ್ಲಿ ಮೀಟಿಂಗ್ ಮಾಡಿ ನ್ಯಾಯ ಕೊಡಿಸ್ತೀನಿ ಅನ್ನೋದು ಬೇಡ. ನಿನಗಿಂತ ಮುಂಚೆನೇ ನಾವು ಹಲಗೆಗಳು ಓಡಿಸಿದ್ದೀವಿ, ಅದು ಓಡಿಸೋದು ಬಿಟ್ಬಿಟ್ಟಿದ್ದೀವಿ. ಆಮೇಲೆ 500 ಜನ 300 ಜನ 200 ಜನ ಅಲ್ಲಿ ಸೇರಿಸೋಕ್ಕೆ ನೀನು ಬಸ್ಸುಗಳು ಕಳಿಸಿ ದುಡ್ಡು ಕೊಟ್ಟು ತರಿಸಿದ್ದೀಯ. ನಾವು ನಿಲ್ತ್ಕೊಂಡೆ 500 ಜನ 1000 ಜನ ಸೇರಿಸ್ತೀವಿ. ಇದು ಹಲಗೆಗಳು ಹೊಡಿಸಿರೋದು ಬಿಟ್ಟಿರೋದು ಮಾಡಿರೋದು ಅದೇ 3-4 MLAಗಳ ಟರ್ಮು, 35 ವರ್ಷ ರಾಜಕೀಯ, ಸೊಸೈಟಿ, ಗ್ರಾಮ ಪಂಚಾಯತಿ, ಪ್ರತಿಯೊಂದು ಇದೆ. ಬೇರೆ ಬೇರೆಯವರೆಲ್ಲ ಹೇಳ್ತಾರೆ ನಿನಗೆ ಅದಕ್ಕೆ ನಿಲ್ಲಿ, ಅದಾಗು, ಇನ್ನೊಂದು ನಿಲ್ಲಿ, ಇನ್ನೊಂದು ಆಗು. ಅವ್ರು ಹೇಳ್ದಂಗೆ ನಾನು ಹೇಳೋಕೆ ಬರಲ್ಲ. ನೀನು ಆಗು, ಏನು ಬೇಕೋ ಆಗು. ಆದರೆ ನಂದು ಆ ಪಾರ್ಟಿ, ನಂದು ಇನ್ನೊಂದು BJP ಅವ್ರಿಗೆ ಅನ್ಯಾಯ, ಯಾರಿಗೂ ಅನ್ಯಾಯ ಇಲ್ಲ. ಅವರು ಈಗ ಎಲ್ಲ ಇದೆ ನೋಡವ್ರೆ. ಇನ್ನು ಮಾತಾಡೋದ್ರಲ್ಲಿ ಸ್ವಲ್ಪ ಇದ್ರಾಗ ಮಾತಾಡೋದು ಕಲ್ಕೋ. ನಿನ್ನ ಕೆಲಸ ನಿನ್ನ ಸರ್ವಿಸ್ ಏನಿದ್ರೆ ಮಾಡ್ಕೋ. ಬೀದಿಯಾಗ ಬಂದು ರೂಪಕ್ಕ, ಆಯಮ್ಮ, ಇನ್ನೊಂದು ಸಂಪಂಗಿ ಅದೇನೋ ಹೌದ್ರಿ, ಅವರು ಷೇರ್ದಾರರು, ಖಾತಾದಾರರು. ನಿಂದು ಯಾವುದು ಷೇರು, ಎಲ್ಲಿ ಯಾವ ಇದರಲ್ಲಿದೆ, ಯಾವ ಮಿಲ್ಕ್ ಡೈರಿನಲ್ಲಿದೆ ನಿಂದು ಹಾಲಾಕೋ ಇದು ಇನ್ನೊಂದು, ಅದೇನು ನಮಗೆ ಗೊತ್ತಿಲ್ಲ ಅದು. ಸೊ ಈ ಕೋಆಪ್ರೇಟಿವ್ನಲ್ಲಿ ತಿಳ್ಕೊಬೇಕು ಅಂದರೆ ತಿಳ್ಕೊಂಡು ವಿಚಾರ ಏನಾಗಿದೆ, ಹೋಗಿರೋರು ಅಕಸ್ಮಾತ್ ನಮ್ಮ ಸೇರಿದಾರೆ ನಮ್ಮ ಹತ್ರ ಬಂದು ಕೇಳೋರೆ, ನಾವು ಅದಕ್ಕೇನು ಬಂದಿದ್ದೀವಿ ಅದನ್ನು ತಿಳ್ಕೊಂಡು ಮಾತಾಡಬೇಕು. ಹಲಗೆಗಳು ಹೊಡಿಸೋದು, ಇನ್ನೊಂದು ಮಾಡೋದು, ಇದು ಅವ್ರನ್ನ ಎತ್ಕೊಟ್ಟೋದು ಇವ್ರನ್ನ ಎತ್ಕೊಟ್ಟೋದು, ಗಲಾಟೆಗಳು ಎಬ್ಬರಿಸೋದು, ಜನಗಳಿಗೆ ದಿಕ್ಕು ತಪ್ಪಿಸೋದು, ಏನಪ್ಪ ನಿನ್ನ ಕೆಲಸ ಮೋಹನ್ ಕೃಷ್ಣ? ಇನ್ನೂ ಬೇರೆ ಬೇರೆ ಹೇಳೋದು ತುಂಬ ಅವೆ. ಹೇಳಬೇಕು ಅಂದರೆ ಮುಂದೆ ನೋಡೋಣ. ಈಗ ಪಾಪ ಸದ್ಯಕ್ಕೆ ನಾವು ಯಾಕೆ